ಎಲ್ಲ ಕಡೆ ಈಗ ಬೀದಿ ನಾಯಿಗಳ ಹಾವಳಿ ಮಿತಿಮೀರಿ ಹೋಗಿದೆ. ಕೊಪ್ಪಳದ ಭಾಗ್ಯನಗರದಲ್ಲೂ ಕೂಡ ಇದೇ ಸಮಸ್ಯೆ ಇತ್ತು. ಶ್ವಾನಗಳ ಆರೈಕೆ ಕೇಂದ್ರ ಅಂತ ಹೇಳಿ ಅದಕ್ಕೆ ನಿರ್ಮಾಣ ಮಾಡಿದ್ದಾರೆ. ಲಕ್ಷ ಲಕ್ಷ ಖರ್ಚು ಮಾಡಿ ಈ ಶ್ವಾನ ಆರೈಕೆ ಕೇಂದ್ರ ನಿರ್ಮಾಣ ಆದ್ರೂ ಕೂಡ ಅದು ವೇಸ್ಟ್ ಆಗಿದೆ. ಆರೈಕೆ ಕೇಂದ್ರ ನಿರ್ಮಿಸಿ 5 ತಿಂಗಳಾಯ್ತು, ಆದ್ರೆ ಒಂದು ಬೀದಿ ನಾಯಿಯನ್ನು ಕೂಡ ಹಿಡಿದಿಲ್ಲ, ಅದರಲ್ಲಿ ತಂದು ಹಾಕಿಲ್ಲ. ಪಟ್ಟಣ ಪಂಚಾಯಿತಿಯವರು ನಾಯಿಗಳನ್ನೇ ಹಿಡಿಸಿಲ್ಲ. ಭಾಗ್ಯನಗರ ಹಾಗೂ ಅಕ್ಕಪಕ್ಕದ ಗ್ರಾಮಗಳಲ್ಲಿ 540 ನಾಯಿಗಳಿವೆ, 540 ಶ್ವಾನಗಳಿವೆ ಅಂತ ಹೇಳಿ ಸಮೀಕ್ಷೆನೋ ಮಾಡಿದ್ದಾರೆ. ಇನ್ನು ಹೊರವಲಯದಲ್ಲಿ 650 ಶ್ವಾನಗಳ ಆರೈಕೆಗೆ ಕಟ್ಟಡ ಅಂತ ಹೇಳಿ ಒಂದು ರೆಡಿ ಮಾಡಿಟ್ಟಿದ್ದಾರೆ. ಬೆಂಗಳೂರಿನ ಖಾಸಗಿ ಸಂಸ್ಥೆಯಿಂದ ಶ್ವಾನ ಕೇಂದ್ರ ನಿರ್ವಹಣೆ ಆಗ್ತಾ ಇದೆ. ಬಾಪಿನ್ ದಿಲೀಪ್ ಅನಿಮಲ್ ರೈಟ್ಸ್ ಸಂಸ್ಥೆಯಿಂದ ಈ ನಿರ್ವಹಣೆ ಆಗ್ತಾ ಇದೆ. ಗುತ್ತಿಗೆ ನೀಡಿದ್ರು ಕೂಡ ಇಲ್ಲಿವರೆಗೆ ಸಂಸ್ಥೆಯವರು ಬಂದೇ ಇಲ್ವಂತೆ. ಬೀದಿ ನಾಯಿಗಳ ಕಾಟ ಹೆಚ್ಚಾದ್ರೂ ಕೂಡ ಯಾರು ಈ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಬೇಗ ಶ್ವಾನ ಕೇಂದ್ರ ಆರಂಭ ಮಾಡಿ, ಆ ಕಟ್ಟಡ ರೆಡಿ ಇದೆ, ಆದ್ರೆ ಒಂದು ನಾಯಿಯನ್ನು ಹಿಡಿದಿಲ್ಲ, ಅಲ್ಲಿ ತಂದು ಹಾಕಿಲ್ಲ. ಆ ಕೆಲಸ ಮಾಡಿ ಅಂತೇಳಿ ನಾಗರಿಕರು ಕೇಳ್ತಾ ಇದ್ದಾರೆ. ಪ್ರತಿದಿನ ನಾವು ನೋಡ್ತಾ ಇದ್ದೀವಿ, ಮಕ್ಕಳ ಮೇಲೆ, ವೃದ್ಧರ ಮೇಲೆ, ಹಾದಿ ಬೀದಿಲಿ ಹೋಗೋರ ಮೇಲೆ ಈ ಬೀದಿ ನಾಯಿಗಳು ಅಟ್ಯಾಕ್ ಮಾಡ್ತಾ ಇವೆ. ಹಂಗಾಗಿ ಪ್ರಾಣಿಗಳ, ಅದರಲ್ಲೂ ಶ್ವಾನಗಳ ಆರೈಕೆ ಕೇಂದ್ರ ಅಂತೇಳಿ ಕೊಪ್ಪಳದ ಭಾಗ್ಯನಗರದಲ್ಲಿ ಮಾಡಿದ್ರು ಕೂಡ 5 ತಿಂಗಳಿಂದ ವೇಸ್ಟ್ ಆಗಿದೆ. ಅದು ಭಾಗ್ಯನಗರ ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿ ನಾಯಿಗಳ ಹಾವಳಿ ವಿಪರೀತವಾಗಿದ್ದು, ಮೊನ್ನೆ ತಾನೇ ಒಬ್ಬರು ಹುನಗುನ್ ಸರ್ ಅಂತೇಳಿ ಅವರಿಗೆ ಹಾಲು ತರಲಿಕ್ಕೆ ಹೋಗಿದ್ರು. ಅವ್ರನ್ನ ಓಡಾಡಿಸ್ಕೊಂಡು ಕಡ್ಲಿಕ್ಕೆ ಬಂದಿತ್ತು ಅಂತ ಹೆಚ್ಚು ಪ್ರಕರಣಗಳು ಭಾಗ್ಯನಗರದಲ್ಲಿ ನಡೀತಾ ಇದ್ದಾವೆ. ಸುಪ್ರೀಂ ಕೋರ್ಟ್ ಆದೇಶ ಅನ್ವಯ ಸುಮಾರು 6 ತಿಂಗಳ ಹಿಂದೆಯೇ ಈ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಒಂದು ಶ್ವಾನಗಳ ಆರೈಕೆ ಕೇಂದ್ರವನ್ನು ಮಾಡಿದ್ದಾರೆ. ಅದನ್ನು ಶೀಘ್ರದಲ್ಲೇ ಪ್ರಾರಂಭಗೊಳಿಸಿ ಆ ನಾಯಿಗಳನ್ನು ಸುರಕ್ಷತೆಯನ್ನು ಮಾಡಲಿ ಅಂತೇಳಿ ನಾನು ಕೇಳ್ಕೊತೀನಿ. ಅನಿಮಲ್ಸ್ ರೈಟ್ಸ್ ಆ್ಯಂಡ್ ರಿಸರ್ವೇಷನ್ ಅಂತೇಳಿ ಟ್ರಸ್ಟ್, ಆ ಒಂದು ಟ್ರಸ್ಟ್ನವ್ರಿಗೆ ಈಗಾಗಲೇ ಟೆಂಡರ್ ಆಗಿದ್ದು ಅವರಿಗೆ ಕಾರ್ಯಾದೇಶನೂ ಸಹ ನೀಡಿದೆ. ಆ ಒಂದು ಎನಿಮಲ್ ಬರ್ತ್ ಕಂಟ್ರೋಲ್ ಪ್ರಕಾರ ಅವುಗಳಿಗೆ ಇಂಜೆಕ್ಟ್ ಮಾಡುವುದು ಮತ್ತು ಇನ್ನೊಂದು ARV ಅಂತಂದರೆ ಈ ಒಂದು ಆ್ಯಂಟಿ ರ್ಯಾಬಿಸ್ ವೈರಸ್ ಅನ್ನುವ ಒಂದು ಲಸಿಕೆಯನ್ನು ನೀಡುವಂಥ ಒಂದು ವ್ಯವಸ್ಥೆ ಈ ಒಂದು ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಇರೋದರಿಂದ ಆ ಒಂದು ಪರಿಣಿತ ಏಜೆನ್ಸಿಯವರ ಹುಡುಕಾಟವನ್ನು ಮಾಡಿ ಈಗಾಗಲೇ ನಾವು ಕಾರ್ಯಾದೇಶ ಪತ್ರವನ್ನು ಸಹ ನಾವು ನೀಡಿದ್ದೇವೆ. ನಮ್ಮ ಪಟ್ಟಣ ಪಂಚಾಯತಿಗೆ ಭೇಟಿ ನೀಡಿ ಆದಷ್ಟು ಶೀಘ್ರವೇ ಆ ಒಂದು ಕಾರ್ಯವನ್ನು ಬೇಗ ಆಗಬೇಕು ಅನ್ನೋದೇ ನಮ್ಮೆಲ್ಲರೂ ಒತ್ತಡ. ಆ ಒಂದು ಉದ್ದೇಶದಿಂದಲೇ ನಾವು ಸ್ಥಳೀಯ ಮುಖ್ಯಾಧಿಕಾರಿಗಳಿಗೆ ಮತ್ತು ಸಂಬಂಧಿಸಿದ ಚೀಫ್ ಜೈಗಳಿಗೆ ಒತ್ತಡ ಹಾಕಿ ಅವರನ್ನು ಕರೆ ಕಳಿಸಿ ಅವರಿಗೆ ಆದಷ್ಟು ಶೀಘ್ರವೇ ಕಾರ್ಯ ಮಾಡಲಿಕ್ಕೆ ಒತ್ತಾಯವನ್ನು ಹಾಕಿದ್ದೇವೆ. ಆದಷ್ಟು ಬೇಗವೇ ಈ ಕಾರ್ಯಕ್ರಮ ಆಗಬೇಕು, ಜನರಿಗೆ ಅನುಕೂಲ ಆಗಲಿ ಅನ್ನೋದು ನಮ್ಮ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಶರಣಪ್ಪ ಬಾಚಲಾಪುರ. ಶರಣಪ್ಪ, ಈಗ ಟೆಂಡರ್ ಅಂತ ಕೊಟ್ಟಿದ್ರು ಒಂದು ಸಂಸ್ಥೆಗೆ, ಬಟ್ ಅವ್ರು ಇದುವರೆಗೂ ಈ ಕಡೆ ತಲೆ ಹಾಕಿಲ್ವಂತೆ, ಕಾರಣ ಏನು? ಮತ್ತೆ ದಾಖಲೆಗಳಲ್ಲಿ ತೋರ್ಸೋಕ್ ಮಾತ್ರ ಈ ಆರೈಕೆ ಕೇಂದ್ರ ನಿರ್ಮಿಸಿ ಸುಮ್ಮನೆ ಬಿಟ್ಬಿಟ್ಟಿದಾರಾ? ಖಂಡಿತವಾಗಿ ಏನು ಶರ್ಮತೆ, ಇದು ಭಾಗ್ಯನಗರ ಅಂದ್ರೆ ಕೊಪ್ಪಳ ನಗರವನ್ನೇ ಹೊಂದ್ಕೊಂಡಿರುವಂತ ಭಾಗ್ಯನಗರ. ಇಲ್ಲಿ ಪಟ್ಟಣ ಪಂಚಾಯತಿ ಇದೆ. ಪಟ್ಟಣ ಪಂಚಾಯತಿಯಲ್ಲಿ ಸರಿಸುಮಾರು ವ್ಯಾಪ್ತಿಯಲ್ಲಿ ಈಗಾಗಲೇ ಒಂದು 25,000-30,000 ಜನಸಂಖ್ಯೆ ಹೊಂದಿರುವ ಒಂದು ದೊಡ್ಡ ಪಟ್ಟಣ. ಇಲ್ಲಿ ಈಗಾಗಲೇ ಸಮೀಕ್ಷೆಯ ಪ್ರಕಾರ, ಏನು ಪಟ್ಟಣ ಪಂಚಾಯತಿಯ ಸಮೀಕ್ಷೆ ಪ್ರಕಾರ ಭಾಗ್ಯನಗರ ಮತ್ತು ಪಕ್ಕದಲ್ಲಿರುವಂತಹ ಒಂದೆರಡು ಯತ್ನಟ್ಟಿ, ಓಜನಹಳ್ಳಿ ಅಂತ ಈ ರೀತಿ 1-2 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇರುವಂತಹ ಹಳ್ಳಿಗಳಲ್ಲಿ ಒಟ್ಟು 540ಕ್ಕೂ ಹೆಚ್ಚು ಬೀದಿ ನಾಯಿಗಳಿವೆ ಅನ್ನುವಂತ ಮಾಹಿತಿಗಳು ಅವರ ಸಮೀಕ್ಷೆಯಲ್ಲಿದೆ. ಈ ಬೀದಿ ನಾಯಿಗಳನ್ನ ಏನು ಸುಪ್ರೀಂ ಕೋರ್ಟ್ ಒಂದು ಆದೇಶ ಮಾಡಿದೆ, ಬೀದಿ ನಾಯಿಗಳಿಗೆ ಸಂತಾನಹರಣ ಚಿಕಿತ್ಸೆ ಮಾಡಬೇಕು ಮತ್ತು ಅವುಗಳ ಬರ್ತ್ ಕಂಟ್ರೋಲ್ ಮಾಡಬೇಕು, ಜೊತೆಗೆ ಅದನ್ನ ಹುಚ್ಚು ಹಿಡಿಯದಂತೆ ಏನು ರೆಬಿಸ್ ಚುಚ್ಚುಮದ್ದು ಹಾಕಬೇಕು, ಜೊತೆಗೆ ಅವುಗಳನ್ನ ಆರೈಕೆ ಮಾಡಬೇಕು ಅನ್ನುವಂತ ಸೂಚನೆ ಇದೆ. ಆ ಸೂಚನೆ ಹಿನ್ನೆಲೆಯಲ್ಲಿ ಪಟ್ಟಣ ಪಂಚಾಯತ್, ಅದರಲ್ಲೂ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಈಗ ಶ್ವಾನಗಳ ಆರೈಕೆ ಕೇಂದ್ರಗಳನ್ನ ಆರಂಭಿಸ್ತಾರೆ. ಅದೇ ರೀತಿ ಭಾಗ್ಯನಗರದಲ್ಲೂ ಸಹ ಈಗ ಒಂದು ಭಾಗ್ಯನಗರ ಪಟ್ಟಣ ಪಂಚಾಯತಿ ತನ್ನ ಜವಾಬ್ದಾರಿಯನ್ನು ಕೊಟ್ಕೊಂಡಿದೆ. ಏನಂತ ಹೇಳಿದ್ರೆ, ಅಲ್ಲಿ ಒಂದು ಕಟ್ಟಡವನ್ನ ಏನು ಆರೈಕೆ ಕೇಂದ್ರಕ್ಕಾಗಿ ಒಂದು ಕಟ್ಟಡವನ್ನ ನಿರ್ಮಿಸಿದೆ. ಅಲ್ಲಿ ಸುಮಾರು 640 ಏನು ನಾಯಿಗಳನ್ನು ಸಾಕಬಹುದು. ಅದಕ್ಕೆ ಬೇಕಾಗಿರುವಂತ ಸಿಬ್ಬಂದಿ ಅಂದ್ರೆ ಒಬ್ಬ ವೈದ್ಯ ಬೇಕಾಗುತ್ತೆ, ಜೊತೆಗೆ ಅವನ ಆರೈಕೆ ಮಾಡೋಕ್ ಬೇಕು. ಈ ಎಲ್ಲವನ್ನ ಇಟ್ಕೊಳ್ಳೋದಕ್ಕೆ ಒಂದು ಬೆಂಗಳೂರು ಮೂಲದ ಬಾಪಿನ್ ದಿಲೀಪ್ ಅನಿಮಲ್ ರೈಟ್ಸ್ ಅನ್ನುವಂಥ ಟ್ರಸ್ಟ್ಗೆ ಅದನ್ನ ಗುತ್ತಿಗೆ ನೀಡಿದ್ದಾರೆ. ಗುತ್ತಿಗೆ ನೀಡಿ ಕಾರ್ಯಾದೇಶ ನೀಡಿದ್ರು ಸಹ ಅವರು ಇಲ್ಲಿವರೆಗೂ ಬಂದಿಲ್ಲ. ಈಗಾಗಲೇ ಕಳೆದ 5 ತಿಂಗಳಿನಲ್ಲೂ ಇರುವಂತ ಈ ಏನು
ಕಟ್ಟಡ ಇದೆ. ಇದು ಪಟ್ಟಣದ ಹೊರವಲಯಲ್ಲಿ ಇರೋ ಕಾರಣಕ್ಕಾಗಿ, ಜೊತೆಗೆ ಇದು ಖಾಲಿ ನಿವೇಶನಗಳ ಮಧ್ಯೆ ಇರುವಂತ ಕಾರಣಕ್ಕಾಗಿ, ಇದು ಸಿಎ ಸೈಟ್ ಆಗಿರುವಂತ ಕಾರಣಕ್ಕಾಗಿ ಇಲ್ಲಿ ಸುತ್ತಲೂ ಸಹ ಇದು ಕುಡುಕರ ಅಡ್ಡಿಯಾಗಿದೆ. ಜೊತೆಗೆ ಸಾಕಷ್ಟು ಜನ ಬಂದು ಇಲ್ಲಿ ಸಂಜೆ ವೇಳೆ ಕೊಡ್ತಾರೆ. ಇದು ಹಾಗೆ ಬಿಟ್ರೆ ಈ ಕಟ್ಟಡ ಸಹ ಹಾಳಾಗುತ್ತಿದೆ ಅನ್ನುವಂತ ಮಾಹಿತಿಗಳು ಸಿಗ್ತವೆ. ಆದ್ರೆ ಈಗಿರುವಂತ ಮಾಹಿತಿ ಪ್ರಕಾರ ಈಗ ಆ ಸಂಸ್ಥೆಯವರು ಬರ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಆದ್ರೆ ಆದಷ್ಟು ಬೇಗನೆ ಬರ್ಲಿ. ಯಾಕಂತ ಹೇಳಿದ್ರೆ ಭಾಗ್ಯನಗರದಲ್ಲಿ ಇರುವಂತ ಇವುಗಳ ಜನರಿಗೆ ಇದು ತುಂಬಾ ಕಿರಿಕಿರಿ ಮಾಡ್ತಾ ಇದೆ. ಪ್ರಾಬ್ಲಮ್ ಏನು? ಈಗ 5-6 ತಿಂಗಳಾಗಿದೆ ಆ ಶ್ವಾನ ಆರೈಕೆ ಕೇಂದ್ರ ನಿರ್ಮಾಣ ಮಾಡಿ. ಅಂದ್ರೆ ಅಲ್ಲಿ ಕರ್ಕೊಂಬಂದ್ರೆ ಆಪರೇಷನ್ ಮಾಡಕ್ ವ್ಯವಸ್ಥೆ, ಜೊತೆಗೆ ಅದಕ್ಕೆ ಫುಡ್ ಕೊಡುವಂತ ವ್ಯವಸ್ಥೆಗಳು ಇಲ್ಲ ಅಂತನಾ? ಹೌದೌದು, ಇದೇ ಖಂಡಿತವಾಗಿ ಏನು ಈ ಸಂಸ್ಥೆಯನ್ನು ಹಚ್ಕೊಂಡಿದ್ದಾರೆ, ಅವರು ಬಂದು ಅಲ್ಲಿ ತಜ್ಞ ವೈಜ್ಞಾನಿಕರನ್ನ ಕರ್ಕೊಂಡ್ ಬರ್ಬೇಕಾಯ್ತು ಮತ್ತು ಸಿಬ್ಬಂದಿ ನೇಮಕ ಆಗದೇ ಇರುವಂತ ಕಾರಣಕ್ಕಾಗಿ ಇಲ್ಲಿವರೆಗೂ ಅವರು ಆಗಿಲ್ಲ ಅನ್ನುವಂತ ಮಾಹಿತಿಗಳು ಕೇಳಿ ಬರ್ತವೆ. ಅಂತ ಹೇಳಿದ್ರೆ ಏನು ಬೆಂಗಳೂರು ಮೂಲದ ಈ ಸಂಸ್ಥೆಯವರು ಇಲ್ಲಿ ಒಂದು ಸಿಬ್ಬಂದಿಯನ್ನು ನೇಮಿಸಬೇಕು, ಅದಕ್ಕೆ ಬೇಕಾದ ಅಗತ್ಯ ಸಿಬ್ಬಂದಿಯನ್ನು ಇಟ್ಕೊಂಡು ಮತ್ತು ಮೂಲಭೂತ ಸೌಲಭ್ಯ ಸಹ ಅವ್ರದ್ದೇ ಇಡಬೇಕು. ಜೊತೆಗೆ ಈಗ ಇರುವಂತ ನಾಯಿಗಳನ್ನ ಏನು ಭಾಗ್ಯನಗರ ಆಗಿರ್ಬೋದು ಮತ್ತು ಪಕ್ಕದ ಹಳ್ಳಿಗಳಲ್ಲಿರುವಂತ ನಾಯಿಗಳನ್ನ ಅವರೇ ಹಿಡಿದು ತಂದು ಆ ಆರೈಕೆ ಕೇಂದ್ರಕ್ಕೆ ಹಾಕಬೇಕು. ಆದ್ರೆ ಇಲ್ಲಿವರೆಗೂ ಸಹ ಆ ಏನು ಸಂಸ್ಥೆಯನ್ನು ಇಟ್ಕೊಂಡಿದ್ದಾರೆ ಅವ್ರು ಯಾರು ಬಾರದೇ ಇರುವಂತ ಕಾರಣಕ್ಕಾಗಿ ಈಗ ಅದು ಹಾಗೆ ಖಾಲಿ ಬಿದ್ದಿದೆ. ಜೊತೆಗೆ ಈ ಏನು ಇತ್ತೀಚೆಗೆ ನಾವು ಅವ್ರಿಗೆ ಭೇಟಿ ಕೊಟ್ಟಾಗ ಅವ್ರು ಹೇಳ್ತಾ ಇರೋದು ಏನು ಅಧಿಕಾರಿಗಳು ಹೇಳೋದು ಇಷ್ಟರಲ್ಲಿ ಬರ್ತಾರೆ ಅಂತ. ಮತ್ತು ಇದು ಒಂದ್ ಕಡೆ ಟೆಂಡರ್ ಸಮಸ್ಯೆ ಸಹ ಮೊದಲು ಆರಂಭವಾದಾಗಿ ಟೆಂಡರ್ ಸಮಸ್ಯೆ ಇತ್ತು ಮತ್ತು ಯಾರು ಮೊದಲು ಅದಕ್ಕೆ ಮುಂದಾಗಲಿಲ್ಲ. ಆದ್ರೆ ಈಗ ಅದಕ್ಕೆ ಕಾರ್ಯಾದೇಶ ಕೊಟ್ಟಾರೆ ಅಥವಾ ವರ್ಕ್ ಆರ್ಡರ್ ಕೊಟ್ಟರು ಸಹ ಇನ್ನೂ ಬಂದಿಲ್ಲ ಅನ್ನೋದು ಇಲ್ಲಿ ಜನರ ಇದೆ. ಬೇಕಾದ್ರೆ ಆದಷ್ಟು ಬೇಗನೆ ಇಲ್ಲಿ ಜನರ ಮೇಲೆ ಅಟ್ಯಾಕ್ ಅನ್ನು ಮಾಡ್ತೀವಿ. ಜೊತೆಗೆ ಇದು ಪಟ್ಟಣ ಪಂಚಾಯತಿ ಪಟ್ಟಣವಾಗಿರುವಂತ ಕಾರಣಕ್ಕಾಗಿ ಸಂಜೆ ವೇಳೆಗೂ ಸಹ ಜನ ತಿರುಗಾಡ್ತಾರೆ. ಜೊತೆಗೆ ಇಲ್ಲಿ ಶಾಲಾ ಕಾಲೇಜಿಗೆ ಮಕ್ಕಳು ಹೋಗ್ತಾರೆ, ಅವ್ರ ಮೇಲೆ ಮತ್ತು ವೃದ್ಧರ ಮೇಲೆ ಇಲ್ಲಿ ಆಗಾಗ ಅಟ್ಯಾಕ್ ಮಾಡ್ತೇವೆ ಮತ್ತು ನಾಯಿಗಳನ್ನ ತಪ್ಪಿಸಕ್ಕೆ ಹೋಗಿ ಜನ ಸಹ ಬಿದ್ದು ಗಾಯಗಳು ಮಾಡಿಕೊಳ್ಳುವಂತ ಸ್ಥಿತಿ ಇದೆ. ಈ ಎಲ್ಲವನ್ನೇ ನೋಡ್ಕೊಂಡು ಏನ್ ಸುಪ್ರೀಂ ಕೋರ್ಟ್ ಆದೇಶ ಇದೆ, ಆ ಆದೇಶದ ಆಧಾರದಲ್ಲಿ ಇದನ್ನ ಕಾಟಾಚಾರಕ್ಕಾಗಿ ಒಂದು ಕೇಂದ್ರ ಮಾಡೋದಕ್ಕೆ ಬಿಟ್ಟು ಮೊದಲು ಅಲ್ಲಿ ಶ್ವಾನಗಳನ್ನ ಇಟ್ಟು ಮತ್ತು ಶ್ವಾನಗಳಿಂದ ಜನರಿಗೂ ನೆಮ್ಮದಿ ಕೊಡಬೇಕು, ಜೊತೆಗೆ ಶ್ವಾನಗಳನ್ನ ಸಾಕುವಂತ ಕೆಲಸ ಆಗ್ಬೇಕು ಅನ್ನೋದು ಇಲ್ಲಿ ಜನರ ಒತ್ತಾಯ ಆಗಿದೆ. ಆ ನಿಟ್ಟಿನಲ್ಲಿ ಪಟ್ಟಣ ಪಂಚಾಯತಿ ಏನು ತನ್ನ ಕಟ್ಟಡ ಒಂದು ಕಾರ್ಯಾದೇಶ ಕೊಟ್ಟು ಮಾಡಿದಲ್ಲ, ಅದನ್ನ ಅಧಿಕಾರಿಗಳು ಸಹ ಅದನ್ನ ಫಾಲೋ ಅಪ್ ಮಾಡಿ ಆದಷ್ಟು ಬೇಗನೆ ಮಾಡಿಸ್ಬೇಕು ಅನ್ನೋದು ಇಲ್ಲಿಯ ಜನರ ಒತ್ತಾಯ ಆಗಿದೆ. ಆ ನಿಟ್ಟಿನಲ್ಲಿ ಮುಂದೆ ಏನ್ ಮಾಡ್ತಾರೆ ಅನ್ನೋದು ಸಹ ಈ ಜನರ ಕುತೂಹಲ ಇದೆ. ಶರ್ಮಿತಾ, ಈಗ ಏನು ಆರೈಕೆ ಕೇಂದ್ರ ಮಾಡಿದ್ದಾರೆ, ಸೊ ಅಲ್ಲಿ ಸುತ್ತಮುತ್ತ ಮನೆ ಏನಿಲ್ಲ, ಅದಕ್ಕೇನು ಆಕ್ಷೇಪಣೆ ಇಲ್ಲ ಅಂತ ಅನ್ಸುತ್ತೆ ದೃಶ್ಯದಲ್ಲಿ ನೋಡ್ತಾ ಇದ್ರೆ. ಅದ್ರ ಜೊತೆಯಲ್ಲಿ ಈಗ ಇದು ಕಟ್ಟಿದ್ರು ವೇಸ್ಟ್ ಆಗ್ತಾ ಇದೆ, ಹಂಗಾಗಿ ಇತ್ತೀಚೆಗೂ ಕೂಡ ನಾಯಿ ದಾಳಿ ಆಗ್ತಿತ್ತು ಅಂತ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಹೌದು, ಈಗ ಯಾಕಂತ ಹೇಳಿದ್ರೆ ಇದು ಈಗಾಗಲೇ ಏನು ಪಟ್ಟಣದ ಹೊರವಲಯ ಇರುವಂತ ಕಾರಣಕ್ಕಾಗಿ ಇದು ಈಗ ಏನು ಅವರು ಖಾಸಗಿಯರು ಏನು ಲೇಔಟ್ ಮಾಡಿದ್ದಾರೆ, ಲೇಔಟ್ ಮಧ್ಯೆ ಇರುವಂತ ಏನು ಸರ್ಕಾರಿ ಜಾಗಕ್ಕೆ ಬಿಟ್ಟಿದ್ದಾರೆ, ಸಿಎ ಸೈಟ್ ಬಿಟ್ಟಾರೆ. ಅದರಲ್ಲಿ ಪಟ್ಟಣ ಪಂಚಾಯತಿ ತನ್ನ ಸಾರ್ವಜನಿಕ ಉಪಯೋಗಕ್ಕಾಗಿ ಇಲ್ಲಿ ಒಂದು ಕೇಂದ್ರವನ್ನ ಮಾಡಿದೆ. ಮತ್ತು ಇದು ಹಳ್ಳದ ದಂಡೆಯಲ್ಲಿ ಏನು ಹಿರೇಹಳ್ಳದ ಪಕ್ಕದಲ್ಲೇ ಇದು ಸೈಟ್ ಇರುವಂತ ಕಾರಣಕ್ಕಾಗಿ ಇಲ್ಲಿ ಅಂತ ತೊಂದರೆ ಏನಿಲ್ಲ ಮತ್ತು ಇಲ್ಲಿ ಯಾವುದೇ ಮನೆಗಳಿಲ್ಲದ ಕಾರಣಕ್ಕಾಗಿ ಇಲ್ಲಿವರೆಗೂ ಅದು ಅಬ್ಜೆಕ್ಷನ್ ಇಲ್ಲ. ಈ ಅಬ್ಜೆಕ್ಷನ್ ಇಲ್ಲ, ಆದ್ರೆ ಕೆಲಸ ಮಾಡಬೇಕಾಗಿದ್ದು ಅಧಿಕಾರಿಗಳ ಕರ್ತವ್ಯ. ಆ ನಿಟ್ಟಿನಲ್ಲಿ ಕೆಲಸ ಮಾಡದೇ ಇರುವಂತ ಕಾರಣಕ್ಕಾಗಿನೇ ಇದು ವಿಳಂಬ ಆಗಿದೆ ಅಂತ ಮಾತುಗಳು ಕೇಳಿ ಬರ್ತವೆ. ಫೈನ್, ಫಾಲೋ ಮಾಡೋಣ. ಥ್ಯಾಂಕ್ ಯು ಸೋ ಮಚ್.